ನಮಸ್ಕಾರ ರೀ. ನಾವ್ ಇವತ್ತ ಅತನಿ ತಾಲೂಕ ನಂದಗಾಂವ್ ಬಂದೆವು. ಇಲ್ಲಿ ಅಜಿತ್ ಸಕಲಕ್ನವ್ರ ಅಂತ ಆದರ್ಶ ರೈತರ ಅದಾರು. ಇವ್ರು ಭೇಟಿ ಆಗಾಕ್ ಬಂದೆವು. ಇವರ ಭಾರತದಾಗ ಫಸ್ಟ್ ಟೈಮ್ 130 HP ಟ್ರ್ಯಾಕ್ಟರ್ ಬುಕ್ ಮಾಡಿದವರು. ನಾವು ಬುಕ್ ಮಾಡಿದ್ದು ಭಾರತದಾಗ ಫಸ್ಟ್ ರೀ. ಆದ್ರ ಪಂಜಾಬ್ಕ ಒಂದ್ 6 ಗಾಡಿ ತಗೊಳಂತ್ಲೆ ಈಗ ನಾವು ತೊಗೊಳೋದು ಕರ್ನಾಟಕದಾಗ ಫಸ್ಟ್ ರೀ. ಈಗ ಇವ್ರ ಬಳಿ 75 HP ಟ್ರ್ಯಾಕ್ಟರ್ ಅದಾವು. ಜಾಯಿಂಡರ್ ಕಂಪ್ನಿವ ಇಲ್ಲಿ 5610 ಇದು ಹಳಿ ಮಾಡೆಲ್ದಾಗ ಇದು L1 ಮಾಡೆಲ್ ಐತ್ರಿ. ಇದು 75 HP ರೀ. ಇದು ಲೇಟೆಸ್ಟ್ ತೊಗೊಂಡಿದ್ರಿ. ಇದ್ರ ಕಡೆ ಲಿಮ್ಕಾನ್ ಗಳೆ ಐತಿ. ಅದನ್ನ ಕರ್ನಾಟಕದಾಗ ಇವರ ಫಸ್ಟ್ ತಗೊಂಡಾರು. ಬಂದ್ಗಳೇ ಕರ್ನಾಟಕದಾಗ ಫಸ್ಟ್ ನಾವ ತಗೊಂಡಿದ್ವಿ ಅಂತ ಇಷ್ಟು ದೊಡ್ಡ ಗಳೆ ಯಾಕೆ ಹೊಲ್ದಾಗ ಹೊಡಿಬೇಕಂತ ಅದನ್ನು ಸಕಟ್ ಹೇಳಿದಾರು. ಇದ್ರದ ಲಾಭಾಂಶ ಏನೈತಿ ಅಂದ್ರ ಯಾರಿಗೆ ಗೊತ್ತಾಗಂಗಿಲ್ರಿ ಏನ್ ಮಾಡ್ತೈತಿ ಕೆಲಸ ಅನ್ನೋದು. ಇಂತಹ ಆದರ್ಶ ರೈತರು ಮತ್ತು ಕೃಷಿ ಬಗ್ಗೆ ಹೊಸ ವಿಚಾರ ತಿಳ್ಕೊಳಕ ನಮ್ಮ ಕರ್ನಾಟಕ ಫಾರ್ಮರ್ ಅಕೌಂಟ್ ಫಾಲೋ ಮಾಡ್ಕೋರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದು ಲಿಮ್ಕಾನ್ ಗಳೆ ರೀ. ಲಿಮ್ಕಾನ್ ಕಂಪ್ನಿ ಅವ್ರದ ಜುವೆಲ್ 6 ಐತ್ರಿ. ಪೈಲೆಲ್ಲ 090 080 ಇದ್ದು ರೀ. ಇದು ಜುವೆಲ್ 6 ಐತಿ. ಇದೊಂದು ವರ್ಷ ಆಯ್ತು ರೀ. ಇದು ಬಂದಗಳೇ ಕರ್ನಾಟಕದಾಗ ಫಸ್ಟ್ ನಾವು ತೊಗೊಂಡಿವ್ರಿ. ನಾವು ತೊಗೊಂಡೇವ್ರಿ. ಇದು ಹೆಂಗೈತಿ ಅಂದ್ರೆ ಸ್ಲೇಟೆಡ್ ಬಾಡಿ ರೀ. ಇದು ನಾರ್ಮಲ್ ಒಂದು ಬರ್ತೈತ್ರಿ. ಅದೊಂದು ಪೂರ್ತಿ ಇದನ್ ಇರ್ತೈತ್ರಿ. ಈ ಸ್ಲೇಟೆಡ್ ಅಂದ್ರೆ ಪಟ್ಟಿ ಅಂದ್ರೆ ಹಸಿ ನೆಲ್ದಾಗದು ಇದೆಲ್ಲ ಏರ್ ಪಾಸ್ ಆಕತ್ರಿ. ಅದರಿಂದ ಮ್ಯಾಗ ಹತ್ತಂಗಿಲ್ಲ ಗಳೆ ರೀ. ಬಿರ್ಸ್ ನೆಲ್ದಾಗ ಇದನ್ನ ಆಕತ್ರಿ. ಮತ್ತು ಇದ್ರದ ಲಾಭಾಂಶ ಏನೈತಿ ಅಂದ್ರೆ ಯಾರಿಗೆ ಗೊತ್ತಾಗಂಗಿಲ್ರಿ ಏನು ಮಾಡ್ತೈತಿ ಕೆಲಸ ಅನ್ನೋದು. ಒಂದು ರೌಂಡ್ ಇದ್ರೂ ಒಳಗೆಲ್ಲ ತಿರುಗಿ ಮುಚ್ಚಿ ಬಿಡ್ತೈತ್ರಿ. ಮತ್ತು ಸೂಸ್ ಮಣ್ಣು ಏನು ಮಾಡ್ತೈತ್ರಿ, ಸೂಸ್ ಮಣ್ಣೆಲ್ಲ ಇದ್ರಾಗಿಂದ ಹಸಿ ತೆಳಗೆ ಬಿಡ್ತೈತ್ರಿ. ಹೆಂಟಿ ಅಟ್ಟ ಮ್ಯಾಗ ಹೋಗ್ತೈತಿ. ಅದರಿಂದ ಪರಿಕಿ ಇದ್ರ ಎಲ್ಲ ಕ್ಲಾಸ್ ಒಣಗ್ತೈತ್ರಿ. ಒಟ್ಟು ಗಾಳಿ ಆಡ್ತೈತ್ರಿ. ದೌಡ್ ನೆಲ ಮೂಡಿಗೆ ಬರ್ತೈತ್ರಿ. ಮತ್ತು ಡೆಪ್ತು ಭಾಳ ಜಾಸ್ತಿ ಹೋಗತ್ರಿ. 18 ಇಂಚ್ ತನಕ ಜಾಸ್ತಿ ಹೋಗತ್ರಿ. ನಮಗೆ ಈ ಗಾಡಿಗೆ ಆದ್ರೂ ಲೋಡ್ ಆಗ್ಲತ್ತೈತ್ರಿ ಈ ಗಳೆ. ಇನ್ನು ಆ ಗಾಡಿಗೆ ಹೆಂಗೆ ಆಕತಿ ನೋಡ್ಬೇಕ್ರಿ. ಆದ್ರೆ ಇದ್ರದ್ದು ಸ್ಪೆಷಾಲಿಟಿ ಭಾಳ ಭಾರಿ ಐತ್ರಿ. ಮತ್ತು ಇದರಿಂದ ಗುಮ್ಮಗಳೆ ಹೊಡೆಸೋದ್ರಿಂದ ಭೂಮಿ ಏನ್ ಸೌಳು ಇರ್ತೈತ್ರಲ್ಲೇ ಮಳೆ ಅದಗಳಿಗೆ ಎಲ್ಲ ಬಸ್ ತೆಳಗೆ ಹೋಗ್ಬಿಡ್ತೈತಿ. ಈಗ ನಾವೇನು ಮಾಡ್ತಾರ್ರಿ, ಒಂದು ಗೇನ್ ಗಳೆ ಹೊಡಿತಾರ್ರಿ ಎಲ್ಲರೂ. ಹಾರ್ವೆಸ್ಟಿಂಗ್ಲೆ ಫುಲ್ ಗಟ್ಟಿಯಾಗಿರ್ತೈತ್ರಿ. ಒಂದು ಗೇನ್ ಗಳೆ ಹೊಡಿತಾರು, ಬೆಳೆ ಮಾಡ್ತಾರು. ಮತ್ತೆ ಏನಾಕತ್ರಿ, ಹ್ಯಾಂಡ್ ನಾಟಿಗೆ ಗಟ್ಲೆ ಸಣ್ಣ ಹಿಡಿದು ಬಿಡ್ತೈತ್ರಿ. ಗಳೆ ಗುಮ್ಮ ಹೊಡಿದ್ರಿಂದ ಮಳೆಗಾಲಕ್ಕೆ ಈ ಮಳೆ ಇದಕ್ಕಾಗಲಿ ನೀರು ಬಿಡ್ದಂದ್ರೆ ಎಲ್ಲ ಸೌಳೆಲ್ಲ ತೆಳಗೆ ಹೋಗ್ತೈತಿ. ತೆಳಗೆ ಹೋಗಿ ಬಸ್ಸದ್ ಹೋಗ್ಬಿಡ್ತೈತ್ರಿ ಭೂಮಿಯಾಗ. ಅದರಿಂದ ಬೆಳೆ ಚಲೋ ಬರ್ತೈತ್ರಿ. ಹೊಸ ನೆಲ ಹಾಕತ್ರಿ. ಮೇನ್ ಅದರಿಂದ ಗುಮ್ ಗಳೆ ಹೊಡಿಬೇಕ್ರಿ. ಮೊದಲಿನವ್ರ ಪ್ರಕಾರ ಏನೈತ್ರಿ, ಗಳೆ ಜಾಸ್ತಿ ಗುಮ್ ಹೊಡೆದ್ರೆ ಬೆಳೆ ಹತ್ತಂಗಿಲ್ಲ, ಹೂ ಹೋಗತಿ ಅಂತ ಹೇಳ್ತಿದ್ರಿ. ಅದೆಲ್ಲ ಒಣಬೇಸಾಯಿಗ್ರಿ. ಮಳೆ ಮ್ಯಾಗ ಬೆಳೆ ತೆಗಿದ್ರಿಂದ ಅದಕ್ಕೆ ಅನುಕೂಲ ಆಕತ್ರಿ. ಇದೇನೈತ್ರಲ್ಲ, ನೀರಾವರಿ ಪ್ರದೇಶಗಳಿಗೆ ಕಂಪಲ್ಸರಿ ಗುಮ್ಮಗಳೆ ಹೊಡಿಬೇಕು. ಗಳೆ ಗುಮ್ ಹೊಡಿದ್ರಿಂದ ಭೂಮಿನೂ ಭಾಳ ಒಂದು ಹದಕ್ಕೆ ಬರ್ತೈತ್ರಿ. ಅದು ಸೌಳೆಲ್ಲ ಭೂಮಿಯಾಗ ಏನು ಇದು ಮಳೆಯಾಗಿ ಗೊಬ್ಬರ ಉಗದಾಗಿ ಏನೆಲ್ಲ ರಾಸಾಯನಿಕ ಗೊಬ್ಬರ ಉಗಿತಿರ್ಲೆ ಉಗಿಯಂತ ಎಲ್ಲ ಭೂಮಿ ಎಲ್ಲ ಸೌಳಾಗಿ ಬಿಟ್ಟಿರ್ತೈತ್ರಿ. ಅದರಿಂದ ಈ ಗುಮ್ಮಗಳೆ ಹೊಡಿದ್ರಿಂದ ಅದೆಲ್ಲ ಬಸದ ಮತ್ತು ಭೂಮಿ ಎಲ್ಲ ಇದನ್ನ ಆಕೈತ್ರಿ. ಮತ್ತು ರೌಂದಿ ಕಾಯ್ದ್ರಿಂದ ಆಗಲಿ, ರೌಂದಿ ಕಾದ ಗಳೆ ಹೊಡಿದ್ರಿಂದ ಆಗಲಿ ಅದು ಭಾಳ ಒಂಥರ ಇದನ್ನ ಕಥಾ ಭಾಳ ಆಕತ್ರಿ. ಆಯ್ತು. ಈಗ ಅವು ಸಣ್ಣಗಳೆಲ್ಲ ಎಲ್ಲ ತುಂಬಿ ಪೆಂಟ್ ಆಕತ್ರಿ. ಅದೆಲ್ಲ ಇದನ್ನ ಆಗಂಗಿಲ್ಲ. ಇದರಿಂದ ಪೂರ್ತಿ ಎಲ್ಲ ಮುಸ್ತತಿ. ಡೆಪ್ತ್ ಹೊಡಿದ್ರಿಂದ ಪೂರ್ತಿ ಪ್ಲೇನ್ ಆಕತಿ. ಮತ್ತು ಗಳೆ ಹೊಡಿದ್ರೆ ಈ ಗಳೆದಿಂದ ಹೊಡಿದ್ರಿ ಬೋದ್ ಒಟ್ಟ ಗಳೆ ಆಗಂಗಿಲ್ಲ ರೀ. ಎಲ್ಲ ಪ್ಲೇನ್ ತೊಗೋತೈತ್ರಿ. ನೆಲ ಏರ್ ಇರಲಿ ಇದನ್ನು ಇಳು ಇರಲ್ರಿ. ಅದರಿಂದ ನಾವು ಅದನ್ನೆಲ್ಲ ನೋಡಿ ಮೊದಲ ನಮ್ಮ ಹೊಲಗಳಿಗೆಲ್ಲ ಇದನ್ನ ಮಾಡಿ ಅವು ಇದನ್ನ ಆಗ್ಲತ್ತಂತೇನೆ ನಾವು ಗಳೆ ತಂದತ್ರಿ. ನಮ್ಮ ಬೆಳೆಗೆ ನಮ್ಮಕ್ಕಾಗಲಿ ಮಂದಿವಾಗಲಿ ಅನುಕೂಲ ಭಾಳ ಐತ್ರಿ. ಅವು ಅದಾವ್ರಿ. ಬಟನ್ ಮ್ಯಾಗ ಹೇಳ್ತೈತ್ರಿ. ಮತ್ತು ರೂಟರ್ ಗೇರ್ ಬಟನ್ ಮ್ಯಾಗ ಅದನ್ನ ನಾವು ತೊಗೊಂಡಿಲ್ರಿ. ಯಾಕಂದ್ರೆ ದಿನಾಲೂ ನಮ್ ಕೆಲ್ಸ ಇರ್ತೈತಿ. ಅವೆಲ್ಲ ವೈರಿಂಗ್ ಸ್ವಲ್ಪ ಧೂಳ ಪಳ ಹಿಡ್ದ ಇದನ್ನ ಆಗ್ಬಾರ್ದತ್ ಹೇಳಿ ಇನ್ನ AC ಕ್ಯಾಬಿನ್ ತೊಗೊಳವ್ರದ್ರಲ್ಲ ದೊಡ್ಡ ಗಾಡಿನ ತೊಗೊಳೋದ್ ಸಂಬಂಧ ಇದನ್ನೆಲ್ಲ ಇಟ್ಟು ಫ್ಯೂಚರ್ ತೊಗೊತಂದ್ರ ರೊಕ್ಕ ಸುಮ್ಕ ವೇಸ್ಟ್ ತೋರ್ಸೋದು ಏನೈತಿ ಅಂತ ಹೇಳಿ ನಮ್ಗೆ ರೀಸೆಂಟ್ಲಿ ಅರ್ಜೆಂಟ್ ಬೇಕಾಗಿತ್ರಿ. ಈಗ ಅರ್ಜೆಂಟ್ಲಿ ತೊಗೊಂಡೋದಿವ್ರಿ. ಇನ್ನ 130M ಮತ್ತೆ ಏನ್ ತೊಗೊಳೋದ್ರಲ್ಲ 5 ಸೀರೀಸ್ ಆ ಗಾಡಿ ಎಲ್ಲ ಸಿಸ್ಟಮ್ ಮುಂದೆ ಹೈಡ್ರೋಲಿಕ್ಕ, AC ಕ್ಯಾಬಿನ, ಹಿಂದು ಹೈಡ್ರೋಲಿಕ್ಕ, ಮತ್ತೆ ಕೆಪಾಸಿಟಿ ಹೆಚ್ಚ ಇದ್ದದ ಐತ್ರಿ. ಅದನ್ನ ತೊಗೊಳವ್ರದ್ರಿ. 130 HP ಅಂದ್ರೆ ಕರ್ನಾಟಕದಾಗ ನೀವು ಫಸ್ಟ್ ನಾವು ಬುಕ್ ಮಾಡಿದ್ದು ಭಾರತದಾಗ ಫಸ್ಟ್ ರೀ. ಆದ್ರ ಪಂಜಾಬ್ಕ ಒಂದ್ 6 ಗಾಡಿ ತಗೊಳಂತ್ಲೆ ಈಗ ನಾವು ತೊಗೊಳೋದು ಕರ್ನಾಟಕದಾಗ ಫಸ್ಟ್ ರೀ. ಇನ್ಕತಕ ಯಾರು ತೊಗೊಂಡಿಲ್ರಿ. ಈಗ ಹೋಗಿ ವಿಸಿಟ್ ಕೊಟ್ಟು ನೋಡಿ ಬಂದ್ರಿ. ನೋಡಿ ಬಂದೀವ್ರಿ. ಫಾದರ್ಸ್ ಮೇದಾಗ 1-2 ತಾರೀಕದಾಗ ಅಲ್ಲೇ ಇದ್ದೀವ್ರಿ. ಮತ್ತು ನಾವು ಈ ಸಲ ತರಾವ್ರಿದ್ದೀವಿ. ನಮ್ದು ಸ್ವಲ್ಪ ಬ್ಯಾಂಕು ಅವು ಇವು ಕೆಲಸ ಹತ್ತಂತ್ಲೆ ಅದಕ್ಕೆ ನಾವು ಪೆಂಡಿಂಗ್ ಇಟ್ಟು ಇದನ್ನ ತಂದಿವ್ರಿ. ಇನ್ನು ಸೆಪ್ಟೆಂಬರು ಅಥವಾ ನವಂಬರ್ದಾಗ ತರಾವ್ರಿದ್ದೀವ್ರಿ. ನಮ್ದು 15 ಎಕರೆ ಐತ್ರಿ. ನಾವು ಮತ್ತು ಪಾಳೆಲೆ ಒಂದು 15-20 ಎಕರೆ ಮಾಡ್ಕೊಂಡಿದೀವ್ರಿ. ನಾವು ಹೊರಗೆ ಬಾಡಿಗೆನೂ ಓಡಿಸ್ತೀವ್ರಿ. ಇದು CID ಇಂಜನ್ ಐತ್ರಿ. ಇದು ಗೇರ್ ಪ್ರೋ ಲಿಫ್ಟ್ ಪ್ರೋ ಐತ್ರಿ. ಮತ್ತು ಇದು ಇಂಜನ್ ಕೂಲಿಂಗ್ ಆಕತ್ರಿ. ಹೀಟ್ ಆಗಂಗಿಲ್ಲ ಗಾಡಿ. ಮತ್ತು
ಹುಗಿ ಹೊಡೆಯಂಗಿಲ್ಲ ರೀ ಒಣ್ಣೆದ ಹ್ಮ್. ಎಲ್ಲ ಫಿಲ್ಟರ್ ಆಗಿ ಡೈರೆಕ್ಟ್ ಇದನ್ನ ನಟ ಬರ್ತೈತಿ ಮತ್ತು ಗಾಡಿ ಬಿಸಿಲಾಗ ಹೊಡೆದ್ರೂ ಹೀಟ್ ಆಗಂಗಿಲ್ಲ ರೀ ಮತ್ತು ಎಲ್ಲ ಗಾಡಿಗಳ್ಕಿಂತನೂ ಇದನ್ನ ಟೆಕ್ನಾಲಜಿ ಬೇರೆ ಐತ್ರಿ ಹ್ಮ್. ಇಂಜನ್ ಹ್ಮ್. ಇದು ಏರ್ ಕೂಲಿಂಗ್ ಐತ್ರಿ ಹ್ಮ್. ಡಿಸೈಲ್ ಕೂಲಿಂಗ್ ಐತ್ರಿ ಹ್ಮ್. ಮತ್ತು ಗಾಡಿ ಅದರಿಂದ ಹೀಟ್ ಆಗಂಗಿಲ್ಲ ರೀ ಎಟ್ಟ ಬಿಸಿಲಾಗ ಹೊಡೆದ್ರು ಇದು ಡಿಸೈಲ್ ಕೂಲಿಂಗ್ ರೀ ಹ್ಮ್. ಇದು ಏರ್ ಕೂಲಿಂಗ್ ರೀ ಹ್ಮ್. ರಿವರ್ಸಬಲ್ ಫ್ಯಾನ್ ಕುಣಿಸ್ಕೊಳಂಗ್ ಸಿಸ್ಟಮ್ ಇಟ್ಟಾರ್ರಿ ಹ್ಮ್. ಕುಣಿಸ್ಕೋಬಹುದ್ರಿ ಹ್ಮ್. ಅದ್ರ ಕುಣಿಸಿಲ್ರಿ ಇದಕ್ಕೆ ಹ್ಮ್. ಕುಣಿಸ್ಕೋಬಹುದ್ರಿ ಈಜಿಲಿ ಹ್ಮ್. ಹ್ಮ್. ಮತ್ತು ಇದು ಈ ಇಂಜನ್ ಏನತ್ತಾರಲ್ಲ ಹ್ಮ್. ಕಿರಿಕಿರಿ ಒಟ್ಟ ಕಮ್ಮಿ ಐತ್ರಿ ಹೀಟ ಆಗ್ಲಿಕ್ಕಂದ್ರ ಇಂಜನ್ ಕಿರಿಕಿರಿ ಬರೋದ ಕಡಿಮೆ ರೀ ಈಗ ನಾವು 130 HP ಬುಕ್ ಮಾಡಿದೀವಿ ರೀ ಹ್ಮ್. ಆದ್ರೆ ಅದೊಂದು ಸ್ವಲ್ಪ ನಮ್ಮ ಪ್ರಾಬ್ಲಮ್ದಿಂದ ಒಂದಿಟ್ಟು ವೇಟಿಂಗ್ ಇಟ್ಟಿದ್ವಿ ರೀ ಹ್ಮ್. ಹ್ಮ್. ವೇಟಿಂಗ್ ಇಟ್ಟು ಅದನ್ನು ತರವ್ರದಿವಿ ರೀ ಈಗ ಅನ್ಕ ಅಂತ ಹೇಳಿ ಇದನ್ನ ತಂದಿದ್ವಿ ಹ್ಮ್. ಹ್ಮ್. ಇದನ್ನ ಬಿಟ್ಟು ಮತ್ತೆ ಯಾವ್ದು ಟ್ರ್ಯಾಕ್ಟರ್ ಐತ್ರಿ ನಿಮ್ಮ ಕಡೆ ರೀ? ಇಲ್ಲಿ 56 10 ಇದು ಹಳೆ ಮಾಡಲ್ದಾಗ ಇದು L1 ಮಾಡಲ್ ಐತ್ರಿ ಹಾ. ಇದು 75 HP ರೀ ಇದು 75 HP ನೋಡ್ರಿ ಇದಕ್ಕೆ ಮುಂಚೆ ಒಂದು 50 ಈ ಹತ್ತಿತ್ರಿ ಇದು ಯಾವ ಮಾಡಲ್ ಐತ್ರಿ ಟ್ರ್ಯಾಕ್ಟರ್? ಇದು L1 ಮಾಡಲ್ ರೀ 2011 ರೀ ಅಂದ್ರೆ 2011 ಮಾಡಲ್ ರೀ ಇದು ಲೇಟೆಸ್ಟ್ ಐತ್ರಿ? ಹ್ಞೂ ರೀ ಇದು ಲೇಟೆಸ್ಟ್ ತೊಗೊಂಡಿದ್ರಿ ಇದಕ್ಕೆ ಮುಂಚೆ ಒಂದು 2015ರಾಗ 50 ಈ ಹತ್ತೈತ್ರಿ ಅದೇ ಟೆಸ್ಟ್ ಬರದ್ರಿ? ಅದು 50 HP ರೀ ನಾವೊಂದು 14-15 ವರ್ಷ 10-12 ವರ್ಷ ಆತ್ರಿ ಯೂಸ್ ಮಾಡಾಯ್ತ್ರಿ ಇದು PTO ರೀ ಇದು 540 ಈ ಐತೈತಿ ಇದ್ರಾಗ 540 ಈ ಏನ್ ಬರ್ತೈತ್ರಲ್ಲ ಇದೊಂದು 700 ಸ್ಪೀಡ್ ತಿರುಗ್ತೈತ್ರಿ ಇದ 540 ಸ್ಪೀಡ್ ತಿರುಗ್ತೈತ್ರಿ ಇದ ಮುಂದಿನ 4 ವೀಲ್ ಗೇರ್ ರೀ ಇದು ಈ ಸೀಟ್ ಬೆಲ್ಟ್ ರೀ ಸೀಟ್ ಬೆಲ್ಟ್ ಅಂದ್ರೆ ಗಾಡಿ ಒಂದ್ ಸ್ವಲ್ಪ ಹೋಲ್ ಆದ್ರೂ ಡ್ರೈವರ್ಗೆ ಏನೋ ನಿದ್ದೆ ಬಂದ್ರು ಒಟ್ಟ ಬೀಳ್ಬಾರ್ದ್ರಿ ಈಗ ಪೈಲೇದ್ಕಿಂತನೂ ಇಲ್ಲಿ ಒಂದು ಡಿಸ್ಟೆನ್ಸ್ ಆಗ್ಲಿ ಪೇಸ್ ಆಗ್ಲಿ ಎಲ್ಲ ಜಾಸ್ತಿ ಇಟ್ಟಾರ್ರಿ ಇವು ದೊಡ್ಡ ಟೈರ್ದಾವಂದ್ರು ಒಳಗದು ಹಿಂಗ್ ಕೈ ಆಡಂಗ್ ಆಗಲ್ರಿ ಮಣ್ಣದು ತುಂಬಿರನು ಒಟ್ಟ ರಿಕ್ಕಾಗಿ ಅವಕ್ಕದು ಏನಾಕೈತ್ರಿ ಪ್ಯಾಕ್ ಹಾಕಿತ್ರಿ ಇದಕ್ಕದು ಆಗಂಗಿಲ್ರಿ ಮತ್ತು ಪಸಂದ್ ಅದಕ್ಕೆ ಇದಕ್ಕೆ 10 ಇಂಚ್ ಡಿಸ್ಟೆನ್ಸ್ ಹೆಚ್ಚೈತ್ರಿ ಮತ್ತು ಅದಕ್ಕಿಂತನೂ ಹೆಚ್ಚು ಪವರ್ ಜಾಸ್ತಿ ಐತ್ರಿ ಇದಕ್ಕೆ CID ಇಂಜನ್ ಇರೋದ್ರಿಂದ ಅದಕ್ಕೆ ದೊಡ್ಡದವ್ರಿ ಅದ್ರೂ ಇದ್ದು ರೀ ನಾವ ಭಾಳ ದೊಡ್ಡ ಅಕ್ಕವನಂತಲೇ ತೆಗೆದು ಭಾಳ ರಿಕ್ ಆಗ್ಲಾಯ್ತ್ರಿ ಮೆಟ್ಗಾಡೋದು ಪೂರ್ತಿ ಕಟಾಕಟಿ ಹಿಂಗೆ ಒಟ್ಟ ಎಡ್ಡ ಬಳುವಳಿಲ್ಲ ಐತ್ರಿ ಅದಕ್ಕೆ ಗಳೆಕದು ಪ್ರಾಬ್ಲಮ್ ಆಗ್ಲತ್ತಂತಲೇ ತೆಗ್ದೀವ್ರಿ ತೆಗೆದ 16/9/30 ಹಾಕಿದ್ರಿ ಆದ್ರೂ 18/4/35 ರೀ ಇಂಥ ಮುಂದಿನ 12/4/24 ಅದಾವ್ರಿ ಅಣ್ಣ ಇನ್ನು ಲಾಸ್ಟಿಗೆ ಇದ್ರದ ರೇಟ್ ಬಂದ್ಬಿಟ್ಟ ಇವು ವೇಟ ಎಲ್ಲ ಹಿಡಿದು ಆನ್ ರೋಡ್ ಪ್ರೈಸ್ 19,50,000 ರೂಪಾಯಿ ಐತನ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಗೋರಿ ನಮ್ಮದಲ್ಲಿ 10ನೇ ಒಳಗೆ ಬ್ರಾಂಚ್ ಶೋರೂಮ್ ಐತನ ಶ್ರೀ ಸಾಯಿ ಅಗ್ರಿಕಲ್ಚರ್ ಮೋಟರ್ಸ್ ಅಂತ ಹೇಳಿ ಯಾವ್ದೋ ಜಮಖಂಡಿ ರೋಡಿಗೆ ಸಾಯಿ ಭವನ್ ನಗರ ತಕ ಐತನ ಮೇನ್ ರೋಡಿಗೆ ಐತಿ ಇಲ್ಲಿ ಬರ್ಬೇಕನ ಬಂದ ಮ್ಯಾನೇಜರ್ ಸರ್ ಇರ್ತಾರ ಅವ್ರ ಜೋಡಿ ಮಾತಾಡ್ಕೋಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೈತಿ ಆ ನಂಬರ್ ಫೋನ್ ಹಚ್ಬೋದು.